ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ಅಂತ ಕೇಳಿದ್ರ ಯಾರು ಕೆಟ್ಟಿಲ್ರಿ? ಗೌಳಿಗಿತ್ತಿ ಮನಿ ಒಳಗ ಹೌದು, ಕೃಷ್ಣ ಪರಮಾತ್ಮ ಕದ್ದು ಬೆಣ್ಣೆ ತಿತ್ತಿದ್ದ. ಗೌಳಿಗಿತ್ತಿ ಮನಿ ಒಳಗ ಕೃಷ್ಣ ಕದ್ದು ಬೆಣ್ಣೆ ತಿತ್ತಿದ್ದ. ಹೌದು ಹೌದು. ಅವಾಗ ಒಂದು ದಿವಸ ಗೌಳಿಗಿತ್ತಿ ಮನಸ್ಸಿನೊಳಗೆ ವಿಚಾರ ಮಾಡ್ತಾಳ, ಏನಂದ್ರಿಪ್ಪ? ನಾ ಬೆಣ್ಣೆ ತಯಾರು ಮಾಡಿ ಇಡ್ತ ದಿನನಿತ್ಯ ಬಂದ್ ಇದನ್ನ ಕದ್ದು ಬೆಣ್ಣೆ ತಿತ್ತಾನೆ, ಯಾವ ತಿತ್ತಾನೆ ಇದನ್ನ ಕಂಡು ಹಿಡಿಬೇಕಂದ್ರ ಗೌಳಿಗಿತ್ತಿ. ಗೌಳಿಗಿತ್ತಿ ಕಂಡು ಹಿಡಿಬೇಕಂತ ತಿಳ್ಕೊಂಡ ಗೌಳಿಗಿತ್ತಿ ನೆದರಿಟ್ಲು. ಕೃಷ್ಣ ಕೈ ಹಾಕ್ತಿದ್ದ, ಬಂದ ಗೌಳಿಗಿತ್ತಿ ಕೈಯ ಹಿಡಿದಲು. ಅವಾಗ ಗೌಳಿಗಿತ್ತಿ ಕೇಳ್ತಾಳ ಕೃಷ್ಣಗ, ಏನತ್ತ? ಏ ಕೃಷ್ಣ, ಕೃಷ್ಣ ಜಗತ್ಯದ ಒಡೆಯ ನೀಯದಿದು, ಹಿಂಗ್ಯಾಕ ಕದ್ದು ಬೆಣ್ಣೆ ತಿತ್ತಿದಿ? ನಿನಗ ಬೆಣ್ಣೆ ತಿನ್ನೋ ಪ್ರೇಮ ಇತ್ತಂದ್ರ ನಾ ಮಜ್ಜಿಗೆ ಮಾಡೋ ಟೈಮ್ದಾಗ ನನ್ನ ಮುಂದೆ ಬಂದು ನಿಂದ್ರು ನಾ ನಿನಗ ಬೆಣ್ಣೆ ಕೊಡ್ತೀನಿ ತಿಳ್ಕೊಂಡು ಗೌಳಿಗಿತ್ತಿ ಹೇಳಿದಳು. ಹೌದು. ಅವಾಗ ಕೃಷ್ಣ ದಿನನಿತ್ಯ ಗೌಳಿಗಿತ್ತಿ ಮಜ್ಜಿಗೆ ಮಾಡ್ಲಾಕ ಚಾಲೂ ಮಾಡಿದಳ ಅಂದ್ರ ಅವಾಗ ಬಂದ ಕೃಷ್ಣ ಮುಂದೆ ನಿಂದ್ರ ಅವ ಗೌಳಿಗಿತ್ತಿ ಬೆಣ್ಣೆ ಎತ್ತಿ ಕೊಡಕ್ಕೆ, ಕೃಷ್ಣನ ಕೈಯಾಗ ಎತ್ತಿ ಬೆಣ್ಣೆ ಕೊಡಕ್ಕಿ ಕೃಷ್ಣ ಬೆಣ್ಣೆ ತಿನ್ನವ. ಹೌದು. ಅವಾಗ ಒಂದು ದಿವಸ ಗೌಳಿಗಿತ್ತಿ ಕೇಳ್ತಾಳ, ಪುಣ್ಯಾತ್ಮರೇ ಏನ್ ಕೇಳಿದ್ರಿ? ಏ ಕೃಷ್ಣ, ದಿನನಿತ್ಯ ನಾ ನೋಡ್ತೀನಿ ನೀ ಇಟಿ ಅದಿದಿ, ನೀ ಎಂದ ದೊಡ್ಡವಾಗ? ಹೋ ಕೃಷ್ಣ, ದೊಡ್ಡವಾಗಲ್ಲ ಆತಳು. ಅವಾಗ ಕೃಷ್ಣ ಹೇಳ್ತಾನ, ಏನಂದ್ರ ಕೃಷ್ಣ? ಏ ಗೌಳಿಗಿತ್ತಿ, ನಾ ಒಮ್ಮೆ ಜೇರು ದೊಡ್ಡವಾದಂದ್ರ, ನಾ ಒಮ್ಮೆ ಜೇರ್ ಕರ್ತು ದೊಡ್ಡವಾಗಿ ನಿತ್ತಂದ್ರ ಹೊಳ್ಳಿ ಎಂದು ನಾ ಸಣ್ಣವಾಗುದಿಲ್ಲ ಅಂದ. ಯಾರು? ಕೃಷ್ಣ. ಕೃಷ್ಣ. ಅವಾಗ ಗೌಳಿಗಿತ್ತ ತಾಳ, ಏ ಕೃಷ್ಣ, ನಿನ್ನ ದೊಡ್ಡವನಾಗಿ ನೋಡಂಗಾಗ್ಯದು, ನೀ ದೊಡ್ಡವಾಗ ಅಂದಳು. ಏ ಗೌಳಿಗಿತ್ತಿ, ಇದೇ ಸಲ ವಿಚಾರ ಮಾಡಂದವ. ಹಾಗೆ ಬಿಡು ದೊಡ್ಡವ. ಒಮ್ಮೆ ಜೇರ್ ನಾ ದೊಡ್ಡವಾದಂದ್ರ ನೀ ಏನು ಕೊಟ್ರು ನಾ ಹೊಳ್ಳಿ ಸಣ್ಣ ಹೋಗಂಗಿಲ್ಲ, ವಿಚಾರ ಮಾಡಿ ಹೇಳಂದ. ಗೌಳಿಗಿತ್ತ ತಾಳ, ನಿನ್ನ ದೊಡ್ಡವನು ನೋಡಂಗ ನನಗ ಪ್ರೇಮ ಆಗ್ಯದು, ಕೃಷ್ಣ ನೀ ದೊಡ್ಡವಾಗಿ ನಿಂದ್ರೆ ತಿಳ್ಕೊಂಡು ಗೌಳಿಗಿತ್ತಿ ಕೇಳಲು. ಹೌದು. ಗೌಳಿಗಿತ್ತಿ ಮಾತಿಗೆ 25 ವರ್ಷದ ಯೌವನದ ಹುಡುಗಾಗಿ ಕೃಷ್ಣ ಪರಮಾತ್ಮ ನಿತ್ತ ಬಂಧುಗಳೇ ದೊಡ್ಡವಾಗಿ. ಅಷ್ಟ್ರೊಳಗ ಬಾಂಧಗಾಡಿ ಏನಾಯ್ತಂತ ಕೇಳಿದ್ರ, ಏನಾಯ್ತ್ರಿ? ಗೌಳಿಗಿತ್ತಿ ಗಂಡ ಗೆಳೆ ಬಿಟ್ಕೊಂಡ 2 ಎತ್ತು ಹೊಡ್ಕೊಂಡು ಮನೆಗೆ ಬರ್ತಿದ್ದ. ಗೌಳಿಗಿತ್ತಿ ನೋಡಿದಳು. ಗೌಳಿಗಿತ್ತಿ ನೋಡಿ ಕೃಷ್ಣಗತ್ತಾಳ, ಏ ಕೃಷ್ಣ, ನನ್ನ ಮನ್ಯಾಗ ಯಾರು ಇಲ್ಲೋ? ಹೌದು. ನನ್ನ ಮನ್ಯಾಗ ಯಾರು ಇಲ್ಲ, ನನ್ನ ಗಂಡ ಎತ್ತು ಹೊಡ್ಕೊಂಡು ಬಂದ, ನಿನ್ನ ನೋಡಿ ನನ್ನ ಗಂಡ ಸಂಶಯ ಪಡ್ತಾನ. ಕೃಷ್ಣ, ನೀ ಸಣ್ಣವಾಗಲ್ಲ ಕತ್ತಳು, ಛೇ ಛೇ ಛೇ, ನೀ ಸಣ್ಣವಾಗೋ ಕೃಷ್ಣ ಅಲ್ಲ ಕತ್ತಳು. ಅವಾಗ ಕೃಷ್ಣ ತಾನ, ಏ ಗೌಳಿಗಿತ್ತಿ, ನಿನಗ ನಾ ಮೊದಲ ಹೇಳಿದ, ಹೌದು, ಏನೋ ಬೇಕಂದ್ರ ನಾ ದೊಡ್ಡವನೇ ಆಗ್ತೀನಿ, ಕರೆ ನಾ ಎಂದು ಹೊಳ್ಳಿ ಸಣ್ಣವಾಗುದಿಲ್ಲ. ಕೃಷ್ಣ ಹಠ ತೊಟ್ಟು ನಿತ್ತ. ಗೌಳಿಗಿತ್ತ ತಾಳ, ಏನಂದ್ರಿ? ಏ ಆಪತ್ತು ಬಾಂಧವ, ಕರುಣಾನಿಧಿ, ದಯಾಸಾಗರ, ನೀ ಸಣ್ಣವಾಗೋ, ನನ್ನ ತಾಳಿಗೆ ಕುತ್ತು ಬರ್ತದ, ನನ್ನ ಒಗತನ ಹರಿತದ, ನನ್ನ ಕುಂದ, ನನ್ನ ತಾಳಿಗೆ ಕುಂದು ಬರ್ತದ. ಕೃಷ್ಣ, ನೀ ಸಣ್ಣವಾಗತ್ತ ಬೇಡ್ಕೋತಾಳ, ಉಡಿ ಒಡ್ಡಿ ಬೇಡ್ಕೋತಾಳ. ಕರೆ ಕೃಷ್ಣ ಸಣ್ಣವಾಗ್ಲಿಲ್ಲ. ಆಗ್ಲಿಲ್ಲ. ಅಟ್ರ ಒಳಗೆ ಗಂಡ ಎತ್ಕೊಂಡು ಹೊಡ್ಕೊಂಡು ಮನಿ ಸಮೀಪ ಬರ್ತಿದ್ದ. ಗೌಳಿಗಿತ್ತಿ ತಿಳ್ಕೊಂಡು, ನನ್ನ ಗಂಡ ನೋಡ್ದಂದ್ರ ನನ್ನ ಒಗತನ ಹರಿತದ ತಿಳ್ಕೊಂಡ. ಹೌದು. ಗೌಳಿಗಿತ್ತಿ ಕೃಷ್ಣನ ಕೈ ಹಿಡ್ಕೊಂಡು ಎಳ್ಕೊಂಡು ಒಯ್ದು ಮಂಚದ ಮ್ಯಾಲ, ಮನ್ಸೂರ್ ಶಾಲ ಹೊಚ್ಚಿ ಮಂಚದ ಮ್ಯಾಲ ಮನಗಿಸಿ ಮ್ಯಾಲ ಶಾಲ ಹೊಚ್ಚದಳು. ಮ್ಯಾಲ ಶಾಲ ಹೊಚ್ಚದಳು. ಅವಾಗ ಗೌಳಿಗಿತ್ತಿ ಗಂಡ ಬಂದು ಎತ್ತು ಕಟ್ಟಿ ಕೈಕಾಲು ಮುಖ ತಕೊಂಡ ಗೌಳಿಗಿತ್ತಿ ಗಂಡ ಊಟಕ್ಕೆ ಕೂತ, ಊಟಕ್ಕೆ ಗೌಳಿಗಿತ್ತಿ ನೀಡ್ತಿದ್ದಳು. ಬಂಧುಗಳೇ, ಅಷ್ಟ್ರೊಳಗೆ ಏನಾಯ್ತು? ಗೌಳಿಗಿತ್ತಿ ಗಂಡನ ನೆದರ ಮಂಚದ ಮ್ಯಾಲ ಹೋಯ್ತ. ಅವಾಗ ಕೇಳ್ತಾನ ಗೌಳಿಗಿತ್ತಿ ಗಂಡ, ಏ ನಾ ಇಲ್ಲಾರದಾಗ ಹೌದು ನನ್ನ ಮನ್ಯಾಗ ಬಂದು ಮಂಚದ ಮೇಲೆ ಅವ ಯಾವ ಮಕ್ಕೊಂದನ, ಯಾವನ ಕರ್ಕೊಂಡು ನೀ ಮನ್ಕೊಂಡಿ ಅಂದ. ಪುಣ್ಯಾತ್ಮರಿ, ಗೌಳಿಗಿತ್ತಿ ಯಾವನ ಕರ್ಕೊಂಡು ಮನ್ಕೊಂಡಿ ಅಂತ ಕೇಳ್ದ. ಹೌದು. ಅವಾಗ ಗೌಳಿಗಿತ್ತಿ ಏನ್ ಹೇಳ್ಬೇಕು ಗಂಡಗನ್ನೋದು ದಿಕ್ಕ ಸಹಿಸಲಿಲ್ಲ. ಅವಾಗ ಗೌಳಿಗಿತ್ತ ತಾಳ ಮನುಷ್ಯನೊಳಗೆ ವಿಚಾರ ಮಾಡಿದಳು, ಆಪತ್ತು ಬಾಂಧವ, ಕರುಣಾನಿಧಿ, ದಯಾಸಾಗರ, ನನ್ನ ತಾಳಿ ನಿನ್ನ ಕೈಯಾಗದ ಪರಮಾತ್ಮ, ನೀ ಹೆಂಗ ಕಾಪಾಡ ತಿಳ್ಕೊಂಡು ಮನುಷ್ಯನೊಳಗೆ ವಿಚಾರ ಮಾಡಿ ಗಂಡ ಹೇಳ್ತಾಳ. ಹೌದು. ಯಾನ್ರಿ, ನೀವಿಲ್ಲಾರ್ದಾಗ ನನ್ನ ಮನ್ಯಾಗ ಬರ ಅವ್ಯಾವ ಗಣಮಾಗ, ಈಗ ಭಾರತ ಗಾಡಿಗೆ ನಮ್ಮ ತಂಗಿ ಬಂದಾಳ, ದಳದ ಬಂದಾಳ ಅಂತ ಹೇಳಿ ನಾ ಮಂಚದ ಮೇಲೆ ಶಾಲ ಹೊಚ್ಚಿ ಮನಗಸಿನ ಹೇಳ್ತಾಳ. ಪುಣ್ಯಾತ್ಮರೇ. ಹೌದು. ಅವಾಗ ಗೌಳಿಗಿತ್ತಿ ಗಂಡ ತಾನ ಏನಂದ? ಯಾನು ಹುಚ್ಚಿದೀನಿ, ಬಾಳ ದಿವಸಕ್ಕೆ ನನ್ನ ಸೊಸಿ ನಮ್ಮ ಊರಿಗೆ ಬಂದಾಳ, ಅಕ್ಕಿನ ಎಬ್ಬಸಲಾರ್ದ ನಾ ಊಟ ಮಾಡಿದ್ರ ಎದ್ದಿಂದ ನನಗೆ ಏನಂದಾಳ, ನಾ ಹೋಗಿ ಎಬ್ಬಸಿ ಊಟ ಮಾಡ್ತೀನಿ ಅಂದ. ಹೌದು. ನಾ ಹೋಗಿ ಎಬ್ಬಸಿ ಊಟ ಮಾಡ್ತೀನಿ ತಿಳ್ಕೊಂಡು ಉಣು ಗಂಗಾಳ ಬಿಟ್ಟು ಹೋಗಿ ಮಂಚದ ಮೇಲೆ ಮನ್ಕೊಂಡಿರ್ತಕ್ಕಂತ ಕೃಷ್ಣ ಪರಮಾತ್ಮನ ಮ್ಯಾಲಿನ ಶಾಲ ಜಗ್ಗದ್ರ ಗೌಳಿಗಿತ್ತಿ ತಂಗಿಯಾಗಿ ನಿಂತಿದ್ದ. ಪುಣ್ಯಾತ್ಮರೇ, ಗೌಳಿಗಿತ್ತಿ ತಂಗಿಯಾಗಿ ನಿಂತಿದ್ದ. ಹೌದು. ಇದು ಎದರ ಪ್ರಭಾವ ಅಂತ ಕೇಳಿದ್ರ, ಗೌಳಿಗಿತ್ತಿ ಕೃಷ್ಣ ಪರಮಾತ್ಮನ ಮೇಲೆ ಇಟ್ಟಿರ್ತಕ್ಕಂತ ನಂಬಿಕೆ, ಪ್ರೇಮ ವಿಶ್ವಾಸದ ಪ್ರಭಾವ ಹಿಂಗೈತಿ. ಅದಕ್ಕೆ ಇವತ್ತಿನ ದಿವಸ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ, ಮಾತಾಡ್ತಕ್ಕಂತ ಮಾತಿನಲ್ಲಿ ಆಗಲಿ,
ಬಾರ್ಸಾಡ್ತಕ್ಕಂಥ ವಾದ್ಯಗಳಲ್ಲಾಗಲಿ ಅನೇಕ ತರ ಲೋಪದೋಷಗಳಾಗುತ್ತವ. ಆಗುವಂತ ತಪ್ಪು ಅನ್ನುವಂಥದ್ದು ಬಾಜು ಇಟ್ಟು